ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆಯಲ್ಲಿ ಪ್ರಮುಖವಾದ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಈ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಖರ್ಗೆ ಅವರ ಟೀಮ್ ಈಗಾಗಲೇ ಯಾವ ರೀತಿಯಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಕ್ಫ್ ವಿಚಾರ, ಈಗ ಮಸೂದೆಯನ್ನ ಏನೋ ತಿದ್ದುಪಡಿ ಮಾಡಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಇದರ ನಡುವೆ ಈಗ ಈ ಮತ್ತೊಂದು ವಿಚಾರ, ಮಣಿಪುರ ವಿಚಾರವನ್ನ ಹಿಡ್ಕೊಂಡ್ರೆ ಮತ್ತೆ ಈಗ ಸಂಸತ್ನಲ್ಲಿ ಈ ವಿರೋಧ ಪಕ್ಷದವರು ಚರ್ಚೆಯನ್ನು ನಡೆಸಬಹುದು. ನಮಗೆ ಅದಕ್ಕೆ ಉತ್ತರ ಕೊಡಿ, ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಆನ್ಸರ್ ಮಾಡಿ, ಅದನ್ನ ಹಿಡ್ಕೊಂಡು ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದು ಸಂಸತ್ನಲ್ಲಿ. ನೋಡಿ, ಈಗಾಗಲೇ ಆಡಳಿತ ಪಕ್ಷ ಯಾವ ರೀತಿಯಾಗಿ ಒಂದಿಷ್ಟು ಮಸೂದೆಗಳನ್ನ ತಿದ್ದುಪಡಿ ಇರ್ಬೋದು, ಮಗದೊಂದು ಕಾನೂನು ವ್ಯವಸ್ಥೆ ಇರ್ಬೋದು, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯಕರ ಚರ್ಚೆ ಮಾಡೋಣ ಬನ್ನಿ ಅಂತ ವಿರೋಧ ಪಕ್ಷ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಘೋಷವಾಕ್ಯದೊಂದಿಗೆ ಚರ್ಚೆ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆಯಲ್ಲಿ ಪ್ರಮುಖವಾದ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಈ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಖರ್ಗೆ ಅವರ ಟೀಮ್ ಈಗಾಗಲೇ ಯಾವ ರೀತಿಯಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಕ್ಫ್ ವಿಚಾರ, ಈಗ ಮಸೂದೆಯನ್ನ ಏನೋ ತಿದ್ದುಪಡಿ ಮಾಡಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಇದರ ನಡುವೆ ಈಗ ಈ ಮತ್ತೊಂದು ವಿಚಾರ, ಮಣಿಪುರ ವಿಚಾರವನ್ನ ಹಿಡ್ಕೊಂಡ್ರೆ ಮತ್ತೆ ಈಗ ಸಂಸತ್ನಲ್ಲಿ ಈ ವಿರೋಧ ಪಕ್ಷದವರು ಚರ್ಚೆಯನ್ನು ನಡೆಸಬಹುದು. ನಮಗೆ ಅದಕ್ಕೆ ಉತ್ತರ ಕೊಡಿ, ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಆನ್ಸರ್ ಮಾಡಿ, ಅದನ್ನ ಹಿಡ್ಕೊಂಡು ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದು ಸಂಸತ್ನಲ್ಲಿ. ನೋಡಿ, ಈಗಾಗಲೇ ಆಡಳಿತ ಪಕ್ಷ ಯಾವ ರೀತಿಯಾಗಿ ಒಂದಿಷ್ಟು ಮಸೂದೆಗಳನ್ನ ತಿದ್ದುಪಡಿ ಇರ್ಬೋದು, ಮಗದೊಂದು ಕಾನೂನು ವ್ಯವಸ್ಥೆ ಇರ್ಬೋದು, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯಕರ ಚರ್ಚೆ ಮಾಡೋಣ ಬನ್ನಿ ಅಂತ ವಿರೋಧ ಪಕ್ಷ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಘೋಷವಾಕ್ಯದೊಂದಿಗೆ ಚರ್ಚೆ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆಯಲ್ಲಿ ಪ್ರಮುಖವಾದ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಈ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಖರ್ಗೆ ಅವರ ಟೀಮ್ ಈಗಾಗಲೇ ಯಾವ ರೀತಿಯಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಕ್ಫ್ ವಿಚಾರ, ಈಗ ಮಸೂದೆಯನ್ನ ಏನೋ ತಿದ್ದುಪಡಿ ಮಾಡಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಇದರ ನಡುವೆ ಈಗ ಈ ಮತ್ತೊಂದು ವಿಚಾರ, ಮಣಿಪುರ ವಿಚಾರವನ್ನ ಹಿಡ್ಕೊಂಡ್ರೆ ಮತ್ತೆ ಈಗ ಸಂಸತ್ನಲ್ಲಿ ಈ ವಿರೋಧ ಪಕ್ಷದವರು ಚರ್ಚೆಯನ್ನು ನಡೆಸಬಹುದು. ನಮಗೆ ಅದಕ್ಕೆ ಉತ್ತರ ಕೊಡಿ, ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಆನ್ಸರ್ ಮಾಡಿ, ಅದನ್ನ ಹಿಡ್ಕೊಂಡು ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದು ಸಂಸತ್ನಲ್ಲಿ. ನೋಡಿ, ಈಗಾಗಲೇ ಆಡಳಿತ ಪಕ್ಷ ಯಾವ ರೀತಿಯಾಗಿ ಒಂದಿಷ್ಟು ಮಸೂದೆಗಳನ್ನ ತಿದ್ದುಪಡಿ ಇರ್ಬೋದು, ಮಗದೊಂದು ಕಾನೂನು ವ್ಯವಸ್ಥೆ ಇರ್ಬೋದು, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯಕರ ಚರ್ಚೆ ಮಾಡೋಣ ಬನ್ನಿ ಅಂತ ವಿರೋಧ ಪಕ್ಷ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಘೋಷವಾಕ್ಯದೊಂದಿಗೆ ಚರ್ಚೆ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ.
ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆಯಲ್ಲಿ ಪ್ರಮುಖವಾದ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಈ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಖರ್ಗೆ ಅವರ ಟೀಮ್ ಈಗಾಗಲೇ ಯಾವ ರೀತಿಯಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಕ್ಫ್ ವಿಚಾರ, ಈಗ ಮಸೂದೆಯನ್ನ ಏನೋ ತಿದ್ದುಪಡಿ ಮಾಡಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಇದರ ನಡುವೆ ಈಗ ಈ ಮತ್ತೊಂದು ವಿಚಾರ, ಮಣಿಪುರ ವಿಚಾರವನ್ನ ಹಿಡ್ಕೊಂಡ್ರೆ ಮತ್ತೆ ಈಗ ಸಂಸತ್ನಲ್ಲಿ ಈ ವಿರೋಧ ಪಕ್ಷದವರು ಚರ್ಚೆಯನ್ನು ನಡೆಸಬಹುದು. ನಮಗೆ ಅದಕ್ಕೆ ಉತ್ತರ ಕೊಡಿ, ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಆನ್ಸರ್ ಮಾಡಿ, ಅದನ್ನ ಹಿಡ್ಕೊಂಡು ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದು ಸಂಸತ್ನಲ್ಲಿ. ನೋಡಿ, ಈಗಾಗಲೇ ಆಡಳಿತ ಪಕ್ಷ ಯಾವ ರೀತಿಯಾಗಿ ಒಂದಿಷ್ಟು ಮಸೂದೆಗಳನ್ನ ತಿದ್ದುಪಡಿ ಇರ್ಬೋದು, ಮಗದೊಂದು ಕಾನೂನು ವ್ಯವಸ್ಥೆ ಇರ್ಬೋದು, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯಕರ ಚರ್ಚೆ ಮಾಡೋಣ ಬನ್ನಿ ಅಂತ ವಿರೋಧ ಪಕ್ಷ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಘೋಷವಾಕ್ಯದೊಂದಿಗೆ ಚರ್ಚೆ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆಯಲ್ಲಿ ಪ್ರಮುಖವಾದ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಈ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ. ಖರ್ಗೆ ಅವರ ಟೀಮ್ ಈಗಾಗಲೇ ಯಾವ ರೀತಿಯಾಗಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ವಕ್ಫ್ ವಿಚಾರ, ಈಗ ಮಸೂದೆಯನ್ನ ಏನೋ ತಿದ್ದುಪಡಿ ಮಾಡಬೇಕಂತ ಈಗ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಇದರ ನಡುವೆ ಈಗ ಈ ಮತ್ತೊಂದು ವಿಚಾರ, ಮಣಿಪುರ ವಿಚಾರವನ್ನ ಹಿಡ್ಕೊಂಡ್ರೆ ಮತ್ತೆ ಈಗ ಸಂಸತ್ನಲ್ಲಿ ಈ ವಿರೋಧ ಪಕ್ಷದವರು ಚರ್ಚೆಯನ್ನು ನಡೆಸಬಹುದು. ನಮಗೆ ಅದಕ್ಕೆ ಉತ್ತರ ಕೊಡಿ, ಮಣಿಪುರದಲ್ಲಿ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಆನ್ಸರ್ ಮಾಡಿ, ಅದನ್ನ ಹಿಡ್ಕೊಂಡು ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದು ಸಂಸತ್ನಲ್ಲಿ. ನೋಡಿ, ಈಗಾಗಲೇ ಆಡಳಿತ ಪಕ್ಷ ಯಾವ ರೀತಿಯಾಗಿ ಒಂದಿಷ್ಟು ಮಸೂದೆಗಳನ್ನ ತಿದ್ದುಪಡಿ ಇರ್ಬೋದು, ಮಗದೊಂದು ಕಾನೂನು ವ್ಯವಸ್ಥೆ ಇರ್ಬೋದು, ಜೊತೆಗೆ ಜನರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರೋಗ್ಯಕರ ಚರ್ಚೆ ಮಾಡೋಣ ಬನ್ನಿ ಅಂತ ವಿರೋಧ ಪಕ್ಷ ನಾಯಕರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಘೋಷವಾಕ್ಯದೊಂದಿಗೆ ಚರ್ಚೆ ನಡೆಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಂಪಿಗಳದೊಂದು ಸಣ್ಣ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಖರ್ಗೆ ನೇತೃತ್ವದಲ್ಲಿ ಇದು ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆ. ಇದು ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎನ್ಡಿಎ ಸರ್ಕಾರವನ್ನೇ ಹೇಗೆ ಕಟ್ಟಿ ಹಾಕಬೇಕು ಅಂತ ಈ ಸಭೆ